ಹಾಯ್ ಹಲೋ ವಿದ್ಯಾರ್ಥಿಗಳೇ, KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಓವರಾಲ್ 2 ಡೇಸಲ್ಲಿ ಏನೆಲ್ಲ ಆಗಿದೆ ಅದನ್ನೆಲ್ಲನೂ ಕೂಡ ಈ ವಿಡಿಯೋದಲ್ಲಿ ತಿಳಿಸುವಂಥ ಪ್ರಯತ್ನ. 2 ದಿನಗಳ ಕಾಲ ಯಾವುದೇ ರೀತಿಯಾಗಿ ವೀಡಿಯೋಸ್ ನನ್ನ ಕಡೆಯಿಂದ ಮಾಡಲಿಕ್ಕಾಗಿಲ್ಲ. ಇವನ್ ನನ್ನ ಧ್ವನಿಯಲ್ಲಿ ಕಂಡು ಹಿಡಿತಾ ಅಂದ್ಕೊಂಡಿರ್ತೀನಿ. ಸೊ ನಾನು ಇನ್ನೂ ಕೂಡ 2 ಡೇಸ್ ಓಕೆ. ಆ್ಯಕ್ಚುಲಿ ಅಂತಂದರೆ ರಿಸಲ್ಟ್ ಬರೋರು ಕೂಡ ನಾನು ಏನೂ ಕೂಡ ಮಾಡಲಿಕ್ಕೆ ಆಗಲ್ಲ ಅನ್ಸುತ್ತೆ ಸೆಕೆಂಡ್ ರೌಂಡ್ದು. ಸೊ ಈ ಸದ್ಯಕ್ಕೆ ಏನೇನೆಲ್ಲ ಇದೆ ಎಲ್ಲನೂ ಕೂಡ ತಿಳಿಸ್ಕೊಡ್ತೀನಿ. ಅಡ್ಜಸ್ಟ್ ಮಾಡ್ಕೊಂಡು ಈ ಒಂದು ವಿಡಿಯೋ ನೋಡ್ಕೊಳ್ಳಿ. ಓಕೆ ಸರಿ, ಮೊದಲದ ಬಂದುಬಿಟ್ಟು ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಇದೆ. 2ನೇ ಸುತ್ತಿನ ನವೀಕರಣ ಸೀಟ್ಗಳು ಅಂತಂದು. ಸೊ ಈಗಾಗಲೇ ನಮ್ಮ ಬ್ರದರ್ ಆಗಲೇ ಒಂದು ವಿಡಿಯೋದಲ್ಲಿ ತಿಳಿಸಿರ್ತಾರೆ ಅನ್ಸುತ್ತೆ ಇದೇ ಒಂದು ಚಾನಲಲ್ಲಿ, ಅಥವಾ ಈಗಾಗಲೇ ವಾಟ್ಸಪ್ ಗ್ರೂಪಲ್ಲಿ ಯಾರೆಲ್ಲ ಜಾಯ್ನ್ ಆಗಿರೋ ವಾಟ್ಸಪ್ ಗ್ರೂಪ್ಗಂತೂ ಶೇರ್ ಮಾಡಿದ್ದೆ. ಬಟ್ ವಾಟ್ಸಪ್ ಚಾನಲ್ಗೆ ಶೇರ್ ಮಾಡಲಿಕ್ಕಾಗಿಲ್ಲ, ಯಾಕಂದರೆ ಗ್ರೂಪ್ಗೆ ಶೇರ್ ಮಾಡಿದ್ದೆ ನನಗೆ. ಯಾಕಂದರೆ ಗ್ರೂಪಲ್ಲಿರೋರೇ ಚಾನಲ್ ಇದ್ದಾರೆ. ಸೊ ಹಂಗಾಗಿ ಸರಿ ಈಗಾಗಲೇ ಅದನ್ನೆಲ್ಲ ಬಿಟ್ಟಾಕಿಬಿಟ್ಟು ಸೀಟ್ ಮ್ಯಾಟ್ರಿಕ್ಸ್ ಸೆಕೆಂಡ್ ರೌಂಡ್ ಅಷ್ಟೇ ಮಾತಾಡ್ತೀನಿ. ಸೊ ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ, ಈಗೆಲ್ಲ ಏನು ಹೊಸದಾಗಿ ಕಾಲೇಜ್ ಅಥವಾ ಹೊಸದಾಗಿ ಕಾಲೇಜ್ಗಳು ಏನಂತಂತವೆ, BS ನರ್ಸಿಂಗ್ 15, ಆಯುರ್ವೇದ 12 ಮತ್ತು ಆರ್ಕಿಟೆಕ್ಚರ್ 2, ಇಂಜಿನಿಯರಿಂಗ್ ಕೂಡ ಇದೆ. ಅದನ್ನು ಕೂಡ ಹೇಳ್ತೀನಿ ಮೊದಲು. ಇದಿಷ್ಟು ಹೊಸದಾಗಿ ಆ್ಯಡ್ ಆಗಿದ್ದಾವೆ. ನೀವು ಆಪ್ಷನ್ ಎಂಟ್ರಿ ಒಳಗೆ ಇನ್ ಕೇಸ್ ಆಪ್ಷನ್ ಎಂಟ್ರಿ ಆ್ಯಡ್ ಮಾಡ್ತೀನಿ ಅಂತಂದರೆ ಗೊತ್ತಿದೆ, ಸೆಕೆಂಡ್ ರೌಂಡಿಗೆ ಯಾವುದೇ ರೀತಿಯಾಗಿ ಕಾಲೇಜಸ್ ಆ್ಯಡ್ ಮಾಡ್ಲಿಕ್ಕಂತೂ ಬರಲ್ಲ. ಓನ್ಲಿ ಡಿಲೀಟ್ ಮಾಡ್ಕೋಬೋದು, ರಿಅರೇಂಜ್ ಮಾಡ್ಕೋಬೋದು, ಮಾಡಿಫಿಕೇಷನ್ ಮಾಡ್ಕೋಬೋದಿತ್ತು. ಬಟ್ ಇವಾಗ ಹೊಸದಾಗಿ ಸೆಕೆಂಡ್ ರೌಂಡಿಗೆ ಯಾವೆಲ್ಲ ಆ್ಯಡ್ ಆಗಿದೋ ಇವನ್ನೆಲ್ಲನೂ ಕೂಡ ಏನು ಮಾಡ್ಬೋದು ಅಂತಂದ್ರೆ ನೀವು ಆ್ಯಡ್ ಮಾಡಬಹುದು. ಒಂದಂದರೆ ಈಗ 15 BS ನರ್ಸಿಂಗ್ ಕಾಲೇಜಸ್ಸು ಮತ್ತು ಆಯುರ್ವೇದ 12 ಮತ್ತು ಆರ್ಕಿಟೆಕ್ಚರ್ 2 ಕಾಲೇಜಸ್ ಇದ್ದಾವೆ. ಇವನ್ನೆಲ್ಲನೂ ಕೂಡ ಆ್ಯಡ್ ಮಾಡ್ತೀನಿ ಅಂತಂದರೆ ಮಾಡ್ಕೋಬೋದು. ಇವಾಗ ಆಪ್ಷನ್ ಎಂಟ್ರಿ ಇನ್ನಂದ್ರೆ ನಾಳೆವರೆಗೂ ಕೂಡ ಟೈಮ್ ಇದೆ ಅಲ್ವಾ. ಸೊ ಹಂಗಾಗಿ ಮಾಡ್ಕೊರಿ. ಸರಿ, ನೆಕ್ಸ್ಟ್ ಅದಾದ ತಕ್ಷಣ ನೆಕ್ಸ್ಟ್ ಬಂದುಬಿಟ್ಟು ವೇಳಾಪಟ್ಟಿ ಬಗ್ಗೆನೂ ಕೂಡ ಒನ್ ಟೈಮ್ ಹೇಳಬೇಕು, ಯಾಕಂದರೆ ಅದೇ ನಿಮ್ಮ ಮೇನು, ಅದೇ ಡೇಟ್. ಇದುವರೆಗೂ ಕೂಡ ಯಾವುದೇ ರೀತಿಯಾಗಿ ಅಫಿಷಿಯಲ್ ಆಗಿ ಎಕ್ಸ್ಟೆಂಡೆಡ್ ಬಗ್ಗೆ ಸರ್ಕ್ಯುಲರ್ ಅಂದರೆ ಅದೇನು ಸುತ್ತೋಲೆ ಬಂದಿಲ್ಲ. ಈ ಡೇಟ್ ಪ್ರಕಾರ ನೋಡ್ತಾ ಹೋತಂದ್ರೆ ನಿಮಗೆ ಗೊತ್ತಿರೋ ಬಗ್ಗೆ ನಾಳೆ ಮಧ್ಯಾಹ್ನ 1 ಗಂಟೆವರೆಗೂ ಕೂಡ ನೀವೇನು ಮಾಡ್ಬೋದು ಅಂತಂದರೆ ಆಪ್ಷನ್ ಎಂಟ್ರಿ ಎಡಿಟ್ ಮಾಡಬಹುದು. ಅಂದರೆ ನೀವೇನಾದರೂ ಚೇಂಜಸ್ ಏನಾದರೂ ಫಸ್ಟ್ ರೌಂಡಲ್ಲಿ ಮಾಡಿರ್ತಕ್ಕಂಥ ಆಪ್ಷನ್ ಎಂಟ್ರಿ ಏನಾದರೂ ಚೇಂಜಸ್ ಮಾಡ್ತೀನಪ್ಪ ಅಂತಂದರೆ ಇವಾಗ ಹೋಗ್ಬಿಟ್ಟು ಲಾಗಿನ್ ಆಗಿ ಏನು ಕೂಡ ಚೇಂಜಸ್ ಆಗಿಲ್ಲ. ಆಪ್ಷನ್ ಎಂಟ್ರಿ ಲಾಗಿನ್ ಆಗೋದು ಚೇಂಜಸ್ ಆಗಿರೋದು ಒಂದೇ ಥಿಂಗ್ಸು ನಿಮ್ಗೆ ಗೊತ್ತಿದೆ. ಪೇಸ್ ಲಾಗಿನ್ ಒಂದಿದೆ, ಯಾವುದೇ ರೀತಿ ದುಡ್ಡು ಕಳಿಸ್ಕೊಳಗಲ್ಲ, ಏನಿಲ್ಲ, ಈಸಿಯಾಗಿ ಲಾಗಿನ್ ಆಗ್ತದೆ. 750 ರೂಪಾಯಿ ಕಟ್ಟೋದೂ ಇಲ್ಲ, ಸುಮ್ಮನೆ ಲಾಗಿನ್ ಆಗ್ತದೆ. ಪೇಸ್ ಲಾಗಿನ್ ಆಗ್ತದೆ, ಜಸ್ಟ್ ಒಂದು ಸೆಲ್ಫಿ ತೊಗೊಂಡ್ಬಿಟ್ರೆ ಸಾಕು, ಪೇಸ್ ಲಾಗಿನ್ ಆಗ್ತದೆ. ಅದಾದ ತಕ್ಷಣ ಅದು ನಿಮ್ಮ 1 ಗಂಟೆವರೆಗೂ ಕೂಡ ನಾಳೆ ಕೊಟ್ಟಿದ್ರೆ ಏನಾದರೂ ಡೇಟ್ ಎಕ್ಸ್ಟೆಂಡ್ ಆಯ್ತಪ್ಪ ಅಂದರೆ ನಿಮಗೆ ತಿಳಿಸ್ತೀನಿ. ಓಕೆ ಇದಾಯ್ತು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಅದಾದ ತಕ್ಷಣ ಸೀಟ್ ಕ್ಯಾನ್ಸಲೇಷನ್ ಬಗ್ಗೆ ಅಂತೂ ಡೇಟ್ ಮುಗೀತು. ನಾನು ನಿಮ್ಗೆ ಆವಾಗಲೇ ಮುಂಚಿತವಾಗಲೂ ಕೂಡ 2 ರೀತಿಯಾಗಿ 2 ವಿಡಿಯೋ ಮಾಡಿದ್ದೆ ನಿಮಗೆ. ಸರಿ, ಇದಾದ ತಕ್ಷಣ ರಿಸಲ್ಟ್ ಯಾವ ಬರ್ತಪ್ಪ ಅಂದೇನಂತ ಕೇಳಿದೆ ಅಂದರೆ 2ನೇ ಸುತ್ತಿನ ಅಣುಕು ಅಥವಾ ತಾತ್ಕಾಲಿಕ ಸೀಟು ಹಂಚಿಕೆ ಫಲಿತಾಂಶ ಪ್ರಕಟಣೆ ಅಂತಂದರೆ ಪ್ರಾವಿಷನಲ್ ಅಥವಾ ಮಾಕ್ ರಿಸಲ್ಟ್ ಅನ್ನೋದು ಬಂದುಬಿಟ್ಟು 29/8/2025 ಮಧ್ಯಾಹ್ನ 1 ಗಂಟೆ ನಂತರ ಅಂತ ಹೇಳಿದ್ರೆ, ಅಂದರೆ ನಂತರ ಅಂತಂದರೆ ತಿಳ್ಕೊಬೇಕು, ಆ್ಯಕ್ಯುರೇಟು 1 ಗಂಟೆಗೆ ಬರುತ್ತಂತಲ್ಲ, ಯಾವಾಗಾದ್ರೂ ಬರ್ಬೋದು. ಅಂದರೆ 29 ನಂತರ, ಅಂದರೆ 29 ಮಧ್ಯಾಹ್ನ 1 ಗಂಟೆ ನಂತರ ಅಂತ ಹೇಳಿದ್ರೆ. ಸೊ ಮಾಕ್ ರಿಸಲ್ಟ್ ಬಂದಾದ ತಕ್ಷಣ ಇಲ್ಲಿ ಕಾಣಿಸ್ತಿದೆ, ಮಾಕ್ ರಿಸಲ್ಟ್ ಇದು ಬಂದಾದ ತಕ್ಷಣ ನಿಮಗೆ ಕ್ವಿಟ್ ಬಟನ್ ಅಂತ ಕೊಡ್ತಾರೆ. ಅವ್ರು ಹೇಳಿದ್ರೆ ಕೇಳಿದವರು ಕ್ವಿಟ್ ಬಟನ್ ಕೊಟ್ಟಾದ ತಕ್ಷಣ ನೀವು ಕೆಲವೊಂದಿಷ್ಟು ಹುಡುಗರು ಏನಪ್ಪ ಅಂತಂದರೆ ನಮ್ಮ ಕೇದಲ್ಲಿ ಮಾಕ್ ರಿಸಲ್ಟ್ ಬಂದಿರ್ತದೆ. ಅದಾದ ತಕ್ಷಣ ಕೆಲವೊಂದಿಷ್ಟು ಸ್ಟೂಡೆಂಟ್ ಏನಪ್ಪ ಅಂದರೆ ಬೇರೆ ಕೌನ್ಸಿಲಿಂಗಲ್ಲಿ ಕೂಡ ಸೀಟ್ ಸಿಕ್ಕಿರ್ಬೋದು. ಮೀನ್ಸ್ MCC ಸೀಟ್ ಸಿಕ್ಕಿರ್ಬೋದು, ಅಥವಾ ಬೇರೆ ರಾಜ್ಯದಲ್ಲೂ ಕೂಡ ಸೀಟ್ ಸಿಕ್ಕಿರ್ಬೋದು. ಎಲ್ಲಾದರೂ ಒಂದು ಕಡೆ ಸೀಟ್ ಸಿಕ್ಕಿರ್ತದೆ. ಅದನ್ನೆಲ್ಲನೂ ಕೂಡ ತೊಗೊಂಡು ನಿಮಗೇನಾದರೂ ಅಲ್ಲಿ ಇಷ್ಟ ಆಯಿತಾ, ಅಥವಾ ನಮ್ಮ ಕೇದಲ್ಲೇ ಇಷ್ಟ ಆಯ್ತು ಅಂತಂದ್ರೆ ಯಾವುದಾದ್ರೂ ಒಂದು ಕಡೆ ನೋಡಿಕೊಂಡು ಓಕೆ ನೀವು ನಮ್ಮ ಕೇದಲ್ಲೇ ಅಡ್ಮಿಷನ್ ಮಾಡ್ಕೊತೀನಿ ಅಂತಂದರೆ ಯಾವುದೇ ರೀತಿ ಕ್ವಿಟ್ ಬಟನ್ ಒತ್ತುವ ಅವಶ್ಯಕತೆ ಇಲ್ಲ. ಇನ್ ಕೇಸ್ ಕ್ವಿಟ್ ಬಟನ್ ಒತ್ತಿದ್ರೆ ಮತ್ತು ಕೇಂದ್ರ ಎಕ್ಸಿಟ್ ಆಗಿಬಿಡ್ತಾರೆ. ಇನ್ ಕೇಸ್ ಕ್ವಿಟ್ ಬಟನ್ ಗೊತ್ತಿದ್ರೆ ಅಂತಂದರೆ ಬೇರೆ ರಾಜ್ಯದಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ ಅಂತಲೇ ಅರ್ಥ. ಸುಮ್ಮನೆ ಕ್ವಿಟ್ ಬಟನ್ ಒತ್ತಿತ್ತು ಅಂದರೆ ನಿಮಗೆ ಮುಂದೆ ಅಡ್ಮಿಷನ್ನು ಕೂಡ ಅವರು ಕೇದವರು ನಿಮಗೆ ಭಾಳ ತೊಂದರೆ ಕೊಡ್ತಾರೆ. ಸೊ ಹಂಗಾಗಿ ಬೇರೆ ಕಡೆ ಎಲ್ಲಾದರೂ ಸೀಟ್ ಸಿಕ್ಕು ಅಡ್ಮಿಷನ್ ಮಾಡ್ಕೊತೀನಿ ಅಂತಂದ್ರೆ ಕೇಯಿಂದ ಫ್ರೀ ಎಕ್ಸಿಟ್ ಆಗ್ಬೋದು, ವಿತೌಟ್ ಯಾವುದೇ ರೀತಿ ಪೆನಾಲ್ಟಿ ಇರೋಲ್ಲ. ಅದಾದ ತಕ್ಷಣ ಫೈನಲ್ ರಿಸಲ್ಟ್ ಬಂದುಬಿಟ್ಟು ಯಾವುದೇ ರೀತಿ ಡೇಟ್ ಇನ್ನೂ ಕೂಡ ಅಫಿಷಿಯಲ್ ಆಗಿ ಹೇಳಿಲ್ಲ ಕೇದವರು. ನಿಮಗೆ ಮುಂದಿನ ದಿನಮಾನಗಳಲ್ಲಿ ಅದನ್ನು ಕೂಡ ಹೇಳ್ತೀನಿ. ಓಕೆ, ಆ್ಯಂಡ್ ರಿಸಲ್ಟ್ ಬಂದಾದ ತಕ್ಷಣ ನಿಮ್ಗೆ ಪದೇ ಹೇಳ್ತಾ ಇದ್ದೀನಿ, ಚಾಯ್ಸ್ 2 ಮತ್ತು ಚಾಯ್ಸ್ 3 ಇರಲ್ಲ. ಒಂದು ಅಡ್ಮಿಷನ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಚಾಯ್ಸ್ 4 ಕೂಡ ಎಕ್ಸಿಟ್ ಆಗಬೇಕು. ಓಕೆ, ಇದನ್ನು ಮುಂದೆ ಮಾತಾಡ್ತೀನಿ, ಇವಾಗ ಪದೇ ಹೇಳೋದು ಬೇಡ. ಆಯಿತು, ನೆಕ್ಸ್ಟ್ ಅದಾದ ತಕ್ಷಣ ಸದ್ಯಕ್ಕೆ ಇದಿಷ್ಟು ಆದ ತಕ್ಷಣ ನಾವು ಒಂದು ಸ್ವಲ್ಪ ನೀಟಲ್ಲಿ ಕೂಡ ಹೋಗಿಬಿಡೋಣ. ಅಂದರೆ ಜಸ್ಟ್ ಬರೀ ಇದನ್ನ ಸರೆಂಡರ್ ಸೀಟ್ಗಳು ಕೂಡ ಬಂದಿದ್ದು, ನಿಮ್ಗೆ ಗೊತ್ತಿದೆ ಸರೆಂಡರ್ ಸೀಟ್ಗಳು ಕೂಡ ಬಂದಿದ್ದವು. ಅಂದರೆ 2ನೇ ಸುತ್ತಿನಲ್ಲಿ ಕೂಡ ಹೊಸದಾಗಿ ಸರೆಂಡರ್ ಸೀಟ್ಗಳು ಕೂಡ ಬಂದಿದ್ದು, ಅದು ಕೂಡ ನಿಮ್ಗೆ ತಿಳಿಸಿದ್ದೆ. ಓಕೆ, UG ನೀಟ್ ಕೂಡ ಹೋಗೋಣ. ಓಕೆ, ಇಷ್ಟೊತ್ತು ಹೇಳಿದ್ದು UG CET ಬಗ್ಗೆ ಹೇಳಿದ್ದೆ. ಈಗ UG ನೀಟ್ ಬಗ್ಗೆ ಏನಾದರೂ ಹೇಳೋದಂತಂದರೆ ಇಲ್ಲೂ ಕೂಡ ನಿಮ್ಗೆ ಗೊತ್ತಿರುವ ಹಾಗೆ ಒಂದು ಆಯುರ್ವೇದ ಕಾಲೇಜ್ ಬಗ್ಗೆ 12 ಸೀಟ್ಗಳಿದ್ದಾವೆ, ಅದನ್ನ ಹೇಳಿದಾರೆ. ಅದಾದ ತಕ್ಷಣ ಒಂದು ಬಂದುಬಿಟ್ಟು ಇಲ್ಲಿ ಏನು ಕಾಣಿಸಿದೆ, ಶುಲ್ಕ ರಚನೆ ಬಗ್ಗೆ ಹೇಳಿದಾರೆ. ಅಂದರೆ ನಿಮ್ಮದೊಂದು ಯಾವುದೆಲ್ಲ ಯಾವ ಸೀಟು ಅಂದರೆ ಡಿಫ್ರೆಂಟಾಗಿ ನಿಮಗೆ ಸೀಟ್ಸ್ಗಳಿದ್ದಾವೆ ಗೊತ್ತಿರುವಾಗೆ ನೀಟ್ ಸ್ಟೂಡೆಂಟ್ಗೆ. ಸೊ ಹಂಗಾಗಿ ಹೋಗ್ಬಿಟ್ಟು ಒಂದು ಟೈಮು ನಿಮ್ಮ ಸೀಟು ನಿಮ್ಮ ಯಾವ ಕ್ಯಾಟಗರಿಯಲ್ಲಿ ಬರ್ತಿದ್ರೋ ಆ ಸೀಟ್ನ ನೋಡ್ಕೊರಿ. ಎಕ್ಸಾಂಪಲ್ ಹೇಳೋದಂತಂದ್ರೆ ಈಗ ಸದ್ಯಕ್ಕೆ ಏನಂತಾರೆ BMS ಅಥವಾ BMS ಮತ್ತು BUMS ಬಗ್ಗೆ ಹೇಳೋದಂತಂದರೆ ಒಂದು ಏನು ಕೊಟ್ಟಿದ್ದಾರೆ ಅಂತಂದ್ರೆ ಕಾಲೇಜ್ ಡೀಟೇಲ್ನ ಕೊಟ್ಬಿಟ್ಟು ಇಲ್ಲಿ ಏನು ಹೇಳ್ತಿದ್ದಾರೆ ನೋಡಿ, ಒಂದು ಸರ್ಕಾರಿ ಮಹಾವಿದ್ಯಾಲಯ ಅಂದರೆ BMS ಬಗ್ಗೆ ಮೊದಲು BMS ಒಂದು ಹೇಳೋದಂತಾರೆ ಇದು ಕೋಟಾ ಅಂದರೆ ಸರ್ಕಾರಿ ಕೋಟಾ ಸೀಟ್ಗಳು ಏನಾದರೂ ಸಿಕ್ಕರೆ ನಿಮಗೆ ಅದರಲ್ಲಿ ಕೂಡ ಸರ್ಕಾರಿ ಮಹಾವಿದ್ಯಾಲಯದಲ್ಲಿ ಸಿಕ್ತಂತಂದರೆ 25,000 ರೂಪಾಯಿ. ಓಕೆ, ಎಲ್ಲನೂ ಕೂಡ ಅವು ಅಷ್ಟೇ ಇರ್ತಾವೆ, ಅಲ್ಲಂತೂ ಏನು ಕೂಡ ಚೇಂಜಸ್ ಆಗ್ಲಿಕ್ಕೆ ಬರೋಲ್ಲ.
ಓಕೆ, ಅದ ಇನ್ ಕೇಸ್ ಅನುದಾನಿತ ಮಹಾವಿದ್ಯಾಲಯದ ಏನಾದರೂ ಸೀಟ್ ಸಿಕ್ಕರೆ ಗೌರ್ಮೆಂಟ್ ಸೀಟು 60,000 ರೂಪಾಯಿ, ಅಥವಾ ನಿಮ್ಗೆ ಏನಾದರೂ NRI ಅಥವಾ ಆಡಳಿತ ಮಂಡಳಿ ಕೂಡ ಸೀಟ್ ಸಿಕ್ಕರೆ 5 ಲಕ್ಷವರೆಗೂ ಕೂಡ ಆಗ್ತದೆ. ಅಥವಾ ನಿಮಗೆ ಭಾರತ ಸರ್ಕಾರದ ಅದು ಕೋಟಾ ಸೀಟ್ಗಳು ಏನಾದರೂ ಸಿಕ್ಕರೆ 60,000 ರೂಪಾಯಿ ಆಗ್ತದೆ. ಸೊ ಒನ್ ಟೈಮ್ ಬಿಟ್ಟು ಎಲ್ಲನೂ ಕೂಡ ಒನ್ ಟೈಮ್ ನೋಡ್ಬೋದು ನೀವು. ಓಕೆ, ಸೀಟ್ ಒನ್ ಟೈಮ್ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಕೂಡ ನೋಡ್ಕೋಬೋದು. ಅದಾದ ತಕ್ಷಣ ಇಲ್ಲೂ ಕೂಡ ಇಲ್ಲೊಂದು ಟೈಮ್ ಬಿಟ್ಟಿದ್ರು, ಇದನ್ನು ಕೂಡ ನೋಡ್ಕೋರು ಒನ್ ಟೈಮ್ ಅಂದರೆ ಫೀಸ್ ಬಗ್ಗೆ ಬಿಟ್ಟಿದ್ರೆ. ಫೈನಲ್ ನಿಮ್ಗೆ ಹೇಳೋದಷ್ಟೇ, ಇದನ್ನೆಲ್ಲನೂ ಕೂಡ ನಿಮ್ಗೆ ನೋಡ್ಕೊತಾರೆ ಚಿಕ್ಕ ಹುಡುಗರನ್ನೆಲ್ಲ. ಯಾಕಂದರೆ ಇದನ್ನೇ ಮೇನ್ ಬೇಕಾಗಿರೋದು ಮ್ಯಾಟ್ ಆಗೋದು ಫೀಸ್ ಬಗ್ಗೆ ನಿಮ್ಗೆ ಗೊತ್ತಾಗಿರ್ತದೆ. ನಿಮಗೆ ಬೇಕಾಗಿರೋದು ಸದ್ಯಕ್ಕೆ ಏನೆಲ್ಲ ಅಪ್ಡೇಟ್ಸ್ಗಳು ನಡೀತಾ ಇದ್ದಾವೆ. ಸದ್ಯಕ್ಕೆ ಆಪ್ಷನ್ ಎಂಟ್ರಿ ನಡೀತಾ ಇದೆ. ನಾಳೆ 1 ಗಂಟೆವರೆಗೂ ಕೂಡ ಆಪ್ಷನ್ ಎಂಟ್ರಿ ಮಾಡ್ಬೋದು, ಮಾಡ್ಕೊಳ್ಳಿ. ಓಕೆ, ಬಟ್ ರಿಸಲ್ಟ್ ಮಾತ್ರ ನಿಮಗೆ ಗೊತ್ತಿರುವ ಹಾಗೆ 29 ಮಧ್ಯಾಹ್ನ 1 ಗಂಟೆ ನಂತರ ಅಂತ ಹೇಳಿದ್ರೆ ನೋಡೋಣ. ಓಕೆ, ಡೇಟ್ ಎಕ್ಸ್ಟೆಂಡ್ ಆಯ್ತಪ್ಪ ಅಂತಂದರೆ, ಅಂದರೆ ಆಪ್ಷನ್ ಎಂಟ್ರಿ ಡೇಟ್ ಎಕ್ಸ್ಟೆಂಡ್ ಆಯ್ತು ಅಂತಂದರೆ ನಾನು ತಿಳಿಸದೆ ಹೋದರೂ ಕೂಡ ನಮ್ಮ ಬ್ರದರ್ ಆದರೂ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ತಿಳಿಸಿರ್ತಾರೆ ಡೇಟ್ ಎಕ್ಸ್ಟೆಂಡ್ ಬಗ್ಗೆ, ಆಯಿತಾ. ಸರಿ ಕಣ್ರು, ಸೊ ಅಡ್ಜಸ್ಟ್ ಮಾಡ್ಕೊರಿ. ಈಗ ಸದ್ಯಕ್ಕಂದ್ರೆ ಆಪ್ಷನ್ ಎಂಟ್ರಿ ಅಷ್ಟೇ ಇದೆ, ಏನೂ ದೊಡ್ಡ ಅಪ್ಡೇಟ್ಸ್ಗಳೇನಿಲ್ಲ. ಆಪ್ಷನ್ ಎಂಟ್ರಿ ಬಗ್ಗೆ ಈಗಾಗಲೇ ಪದೇ ಎಲ್ಲನೂ ಕೂಡ ಹೇಳ್ಬಿಟ್ಟೆ ಕಂಪ್ಲೀಟಾಗಿ ಮಾಡ್ಕೊಂಡಿದ್ದೀನಿ. 1-2 ಡೇಸ್ ಅಡ್ಜಸ್ಟ್ ಮಾಡ್ಕೊತೀರ ಅಂತಂತೀನಿ. ಯಾಕಂದರೆ ಡೈಲಿ ಅಪ್ಡೇಟ್ ಮಾಡ್ತಿದ್ದೆ, ಸ್ವಲ್ಪ ಇನ್ನೂ ನಾಳೆ ಅಥವಾ ಇನ್ನೂ 2 ಡೇಸ್ 26ವರೆಗೂ ಕೂಡ ವೇಟ್ ಮಾಡಿರಿ ಅಷ್ಟೇ, ಆಯಿತಾ. ಬರ್ತೀನಿ. ಥ್ಯಾಂಕ್ ಯು. ಅಷ್ಟೇ, ಬಾಯ್.